ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ನಮಸ್ಕಾರ. ಇದೇನಪ್ಪ ಇದು ಆರ್ ಜೆ ಸುನಿಲ್ ಸ್ಟುಡಿಯೋಲಿ ಕೂತ್ಕೊಂಡು ಕಾಗೆ ಆರಿಸೋದು ಬಿಟ್ಬಿಟ್ಟು ಹೊರಗಡೆ ಬಂದು ಏನು ಮಾಡ್ತಿದ್ಯಾ ಅಂದ್ಕೊಂಡ್ರೆ ಮೈಕ್ ಹಿಡ್ಕೊಂಡು ನೋಡ್ರಿ ಬಿಸಿಲಿನ ಕಾವು ಯಾವ ರೀತಿ ದಗ ಅಂತ ಇದೆಯೋ ನಿಮ್ಗೆಲ್ಲರಿಗೂ ಗೊತ್ತು. ಲೋಕಸಭೆ ಚುನಾವಣೆ ಬಂದೇ ಬಿಡ್ತು. ಸೊ ಎಲೆಕ್ಷನ್ ಕಾವು ಅದೇ ರೀತಿ ಇದೆ ಅಲ್ವಾ ಹೊರಗಡೆ. ಸೊ ನಾನು ಅದಕ್ಕೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಡೆಯಿಂದ ನಮ್ಮ ಮಾನ್ಯ ಮತದಾರ ಪ್ರಭುಗಳ ಒಂದು ನಾಡಿ ಮಿಡಿತನ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಯಾವ ಪಕ್ಷದ ಕಡೆ ಒಲವಿದೆ, ಯಾವ ಪಕ್ಷದ ಕಡೆ ವರ್ರಂತಾರೆ, ಯಾವ ಅಭ್ಯರ್ಥಿ ಏನಂತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತರ್ತಾ ಇದೆ ನನ್ನ ಓಟು ನನ್ನ ಮಾತು ಅಂತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಾತಾಡ್ಸೋಕ್ಕೆ ನಾನಿವತ್ತು ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ನಮ್ಮ ಮಾನ್ಯ ಮತದಾರ ಬಂಧುಗಳು ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಕೇಳೋಣ. ಲೆಟ್ಸ್ ಗೋ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಇದೀಗ ನಾವಿದ್ದೀವಿ ನಮ್ಮ ಮೈಸೂರಿನ ಕುಕ್ರಳ್ಳಿ ಲೇಕ್ ಹತ್ರನೇ ಇರ್ತಕ್ಕಂಥ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಸ್ಪಾಟ್. ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ ಇಲ್ಲಿ. ಸಾಕಷ್ಟು ಜನರು ಕುಕ್ರಳ್ಳಿ ಕೆರೆಗೆ ವಾಕ್ ಬೇಕು ಬರ್ತಿರ್ತಾರೆ. ಬನ್ನಿ ಅವರೆಲ್ಲರನ್ನು ಮಾತಾಡ್ಸೋಣ. ಏನು ಇಡ್ಲಿ ತಿಂತಾ ಇದ್ದೀರಾ? ಮಲ್ಲಿಗೆ ಇಡ್ಲಿ. ಸೊ ಮೆಲ್ಲಗೆ ತಿಂತಾ ಇದ್ದೀರಾ? ಹೌದು. ಸೊ ಹೇಳಿ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಓಟು ನನ್ನ ಮಾತು ಅಂತಕ್ಕಂಥ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ನೀವು ಎಷ್ಟನೇ ಸಲ ವೋಟ್ ಮಾಡ್ತಾ ಇದ್ದೀರಾ? ಇದು ಲೋಕಸಭಾದ ಎರಡನೇ ಸಲ. ಏನನ್ಸುತ್ತೆ ಈ ಸಲ ಎಲೆಕ್ಷನ್? ಬಿಸಿ ಈ ಸಲ ಬಿಜೆಪಿನೇ ಬರಬೇಕು. ಬಿಜೆಪಿ. ವೆರಿ ನೈಸ್. ನಿಮ್ಮ ಒಂದು ಒಲವು ಯಾವ ಪಕ್ಷಕ್ಕೆ ಅಥವಾ ಯಾರಿಗೆ ಈ ಸಲ? ನಮ್ಮ ಮತ ಬಿಜೆಪಿಗೆ. ಯಾಕೆ? ಮೋದಿಯವರು ಪುನಃ ಮತ್ತೆ ಪ್ರಧಾನಿ ಅಂತ ನಮ್ಮ ಆಸೆ. ಯಾಕೆ ಇಲ್ಲಿನ ಅಭ್ಯರ್ಥಿ MP ಅವ್ರನ್ನ ನೋಡಿ ಓಟ್ ಹಾಕಲ್ವ ನೀವು? ಅವ್ರ ಕೆಲಸ ನೋಡಿ. ಇಲ್ಲ ಸರ್, ಅವರು ಈ ಮತ್ತೆ ಕೆಲಸ ಮಾಡಲ್ವಲ್ಲ ಸರ್. ಅವ್ರು ಹೇಳಿದ್ರು ಕೆಲಸ ಮಾಡ್ತಿಲ್ಲ. ಪಾಪ ಪ್ರಧಾನಿ ಅವರು ಹೇಳಿದ್ರು ಅವ್ರು ಕೆಲಸ ಮಾಡ್ತಿಲ್ಲ. ವಾ. ಅದರಿಂದ ನಮ್ಮ ಮತ ಮತ್ತೆ ಅವರು ಪ್ರಧಾನಿ ಆಗಲಿ ಅಂತ ನಮ್ಮ ಆಸೆ ಇರೋದು ಮೋದಿಗೆ ಸರ್. ದೋಸೆ ತಿಂತಾ ಇದ್ದೀರಾ? ನಿಮಗೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರ ಮೇಲೆ ಆಸೆ ಆಗಿದೆ? ಯಾರು ಹೊಸಬ್ರು ಬರಬೇಕು ಅಂತ. ಹೊಸಬ್ರು ಅಂದ್ರೆ ಯಾವ ಪಕ್ಷ? ಈಗ ಉಪೇಂದ್ರ ಅವ್ರ ಪಕ್ಷ ಇರ್ಬೋದು, ಆ ಥರ ಯಾವ್ದಾದ್ರು ಬಂದರೆ ಒಳ್ಳೇದು. ಯಾಕೆ ಎಲ್ಲ ಕಡೆ ಮೋದಿ ಅಂತಾರೆ, ಇನ್ನ ಕೆಲವರು ಹಳಬರಿಗೆ ಸ್ವಲ್ಪ ರೆಸ್ಟ್ ಕೊಡೋದು ಒಳ್ಳೇದು ಅಂತ ನನ್ನ ಇದು. ರೆಸ್ಟ್ ಒಳ್ಳೆಯವ್ರು ಸ್ವಲ್ಪ ಹೊಸಬ್ರು ಕೊಟ್ಟು. ಯಾವ ಕಾರಣಕ್ಕೆ ರೆಸ್ಟ್ ಕೊಡ್ತಾ ಇದ್ದೀರಾ ಅವ್ರಿಗೆ? ಯಾವ ಕಾರಣಕ್ಕೆ ಅಂತಂದರೆ ಈಗ ಆಲ್ರೆಡಿ ಸಾಕಷ್ಟು ಮಾಡ್ಕೊಂಡಿದ್ದಾರೆ, ಅದನ್ನ ಎಣಿಸ್ಕೊಂಡು ಕೂತ್ಕೊಳ್ಳಿ ಅಂತ. ವಾ, ಹಂಗಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಅಂತಾನೆ ಇರೋರು? ಖಂಡಿತ ಯಾರು ಕೆಲಸ ಮಾಡ್ತಾರೆ. ಹೇಳ್ತಾ ಇದ್ರಪ್ಪ, ನಾವು ಅಯೋಧ್ಯೆ ರಾಮ ಮಂದಿರ ಮಾಡಿದ್ವಿ, ರೋಡ್ ಮಾಡಿದ್ವಿ, ನಾವು ಗ್ಯಾರಂಟಿ ಕೊಟ್ವಿ ಅಂತ ಎಲ್ಲ. ಸರ್, ನಾವು ನಮ್ಮ ಏರಿಯಾದಲ್ಲಿ ದೇವಸ್ಥಾನ ಮಾಡಿದೀವಿ, ಅದನ್ನೆಲ್ಲ ಹೇಳ್ಕೊಂಡು ಮಾಡಾಗತ್ತ ಮನಸ್ಸಲ್ಲಿ ಇರ್ಬೇಕು ಅಂತ. ಅವ್ರು ಮಾಡೋದು ದೊಡ್ಡ ವಿಷಯ ಅಲ್ಲ, ಯಾರು ಮಾಡೋದು ದೊಡ್ಡ ವಿಷಯ ಅಲ್ಲ. ಮಾಡಿದ್ದಾರೆ, ಒಳ್ಳೇದೇ. ನಮ್ಮ ಹಿಂದೂ ದೇವಸ್ಥಾನ ಒಳ್ಳೇದೇ ಅದು. ಬಟ್ ನಾವು ಹೇಳ್ತಿರೋ ಹೊಸಬ್ರಿಗೆ ಚಾನ್ಸ್ ಕೊಟ್ಟು ನೋಡಬೇಕು ಅಂತ ನನ್ನಿದು. ಆ್ಯಕ್ಚುಲಿ ಎಲ್ಲರೂ ಓಟ್ ಹಾಕೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮದು ಕಾಸ್ಟ್ ಆಫ್ ಲಿವಿಂಗ್ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದು ಡೆವಲಪ್ಮೆಂಟ್ ಆಗಬೇಕು ಅಂತ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಂತೂ ಬರೀ ಒಳ ಜಗಳಗಳೇ ಜಾಸ್ತಿ. BJP ಬಂದರೂ ನಮಗೆ ಪ್ರಯೋಜನ ಇಲ್ಲ, ಕಾಂಗ್ರೆಸ್ ಬಂದರೂ ಪ್ರಯೋಜನ ಇಲ್ಲ. ಎರಡು ಬಂದ್ರೂ ನಮ್ಮ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಈ ಕಡೆ ಪೆಟ್ರೋಲ್ ರೇಟು ಜಾಸ್ತಿ ಆಗುತ್ತೆ, ಈ ಕಡೆ ಇನ್ನೊಂದು ರೇಟು ದಿನಸಿ ರೇಟ್ ಜಾಸ್ತಿ ಆಗುತ್ತೆ, ಎಲ್ಲ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅಲ್ಲ ಮೇಡಮ್, ನೀವು ಹೆಣ್ಮಕ್ಳಾಗಿ ಹಿಂಗಂತಿದ್ರಲ್ಲ, ನಿಮಗೆ ಹೊಸ ಯೋಜನೆಗಳು ಕೊಟ್ಟವ್ರ ಕರ್ನಾಟಕದಲ್ಲಿ? ಆ ಯೋಜನೆಯಿಂದ ನಿಜವಾಗ್ಲೂ ಅದರಿಂದ ಜನ ಉದ್ಧಾರ ಆಗ್ತಾರೆ ಅನ್ನೋದಂತೂ ಸುಳ್ಳು. ರೀಸನ್ ಏನಂದರೆ ಇನ್ನೂ ಸೋಂಬೇರಿ ಆಗ್ತಾರೆ. ಏನು 2,000 ಉಳಿತಾ, 2,000 1-2-3 ದಿನ ದಿನಗೂಲಿ ಹೋಗದೆ ಇದ್ರು ನಡೆಯುತ್ತೆ. ಮನೇಲಿ ಕೂತ್ಕೊಂಡು ಅಲ್ಲಿ ಲೇಜಿನೆಸ್ಸು ಹೇಗೇನೋ ಆಯಿತು. ಫ್ರೀ ಬಸ್ಸಿಂದ ಲೇಡೀಸ್ ಒಂದು ಪಾಯಿಂಟ್ ನೋಡಿದ್ದಾರೆ. ಬೇರೆ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಬೇರೆ ದಿನ ಕೆಲಸಕ್ಕೆ ಹೋಗೋರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಕಾಲೇಜ್ಗೆ ಹೋಗೋರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಅದು ನೋಡ್ಬೇಕು. ಎಲ್ಲ ಲೇಡೀಸ್ಗಳೇ ತುಂಬ್ಕೊಂಡ್ಬಿಟ್ರೆ ಮಿಕ್ಕಿದವ್ರೆಲ್ಲ ಹೋಗಿ ಕೂತ್ಕೋಬೇಕು. ಈಗ ನಮ್ಮ ಕೊಡಗು ಮೈಸೂರು ಸಂಸದರು ಅವ್ರಿಗೆ ಮಾಡಿರೋ ಕೆಲಸಗಳದ್ದು ಒಂದು ಇದ್ಬಿಟ್ಟಿದ್ದಾರೆ. ನೋಡಿದ್ದೀರಾ ನೀವು? ನಾವು ಹಿಂದಿಂದ ರೋಡ್ ಮಾಡಿದ್ದೀವಿ, ಅಯೋಧ್ಯೆ ಮಾಡಿದ್ದೀವಿ, ಇಷ್ಟು ಕೆಲಸಗಳು ಮಾಡಿದ್ದೀವಿ, ಟ್ರೈನ್ ತಂದಿದ್ದೀನಿ ಮೈಸೂರಿಗೆ. ಸರ್ ತರಲಿ, ಹೌದು, ಅದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರು, ಅದೆಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದು ಸಾಮಾನ್ಯ ಜನಕ್ಕೆ ಓಡಾಡೋಕ್ಕೆ ಅವರು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕಡೆ ಗಮನ ಕೊಟ್ಟಿದ್ದಾರೆ. ನಮ್ಮ ಕಲ್ಚರ್, ನಮ್ಮ ಹಿಂದುತ್ವದ ಬಗ್ಗೆ ಗಮನ ಕೊಟ್ಟಿದ್ದಾರೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಅದು ರಿಕ್ವೈರ್ಮೆಂಟ್ ಇದ್ದೇ ಇದೆ, ಬಿಕಾಸ್ ತುಂಬ ವರ್ಷಗಳು ಕನಸೋದು. ಇಲ್ಲಿ ನಾನು ಹೇಳ್ತಾ ಇರೋದು ಬೇಸಿಕ್ ನೀಡ್ಸು, ಅದು ಮೇನ್ ನೋಡಲೇಬೇಕಾಗಿರೋದು. BJP ಬಂದರೂ ಅಷ್ಟೇ, ಕಾಂಗ್ರೆಸ್ ಬಂದರೂ ಅಷ್ಟೇ. ಈ ಸಲ ಲೋಕಸಭೆಯಲ್ಲಿ BJP JDS ನಮ್ಮ ಕರ್ನಾಟಕದಲ್ಲಿ ಮೈತ್ರಿ ಆಗ್ಬಿಟ್ಟವ್ರೆ. ಏನಂತೀರಾ ಇದು? ದೊಡ್ಡ ತಪ್ಪು ಸರ್, ಅದು ಆಗಬಾರ್ದಾಗಿತ್ತು. ಯಾಕೆ ಅಂದ್ರೆ ಒಂದು ಸ್ವಾಯತ್ತತೆ ಮತ್ತೆ ಒಂದು ಐಡೆಂಟಿಟಿನೇ ಕಳ್ಕೊಂಡು ನಾವು ರಾಜಕಾರಣ ಮಾಡೋದಿದೆಯಲ್ಲ, ಅದು ನಮ್ಮ ಗುರುತನ್ನ ಹಾಳು ಮಾಡ್ಕೊಳ್ಳೋದು. ಅದು ಯಾರೋ ಒಬ್ಬ ಪಕ್ಷದ ತುಂಬ ಬೇಸಿಕ್ಕಿಂದ ಬಂದಿರುವಂಥ ಕಾರ್ಯಕರ್ತನ ಗುರುತಿಸ್ತಾ ಇಲ್ಲ ಸರ್. ಯಾರೋ ಒಬ್ಬ ವೈಟ್ ಲೆನಿನ್ ಹಾಕೊಂಡು ಬಂದು ಒಂದು ಯಾವುದೋ ಒಂದು ಕಾರ್ನಲ್ಲಿ ಬಂದ ತಕ್ಷಣನೇ ಅವನು ಜನನಾಯಕ ಅಂತೇಳಿ ಫೋಸ್ ತಗೊಳ್ಳೋವಂಥವ್ರು ಜಾಸ್ತಿ ಇದ್ದಾರೆ. ನಿಮ್ಮ
ನಿಮ್ಮ ಒಂದು ಒಲವು ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಮೇಲೆ, ಯಾರ ಮೇಲೆ? ಕಾಂಗ್ರೆಸ್. ಕಾಂಗ್ರೆಸ್ಸು ಪಕ್ಕ. ನೀವು ಫಿಕ್ಸ್ ಆಗ್ಬಿಟ್ಟಿದ್ರೆ ಗ್ಯಾರಂಟಿ ಯೋಜನೆಗೆ ಖುಷಿಯಾಗಿದ್ದೀರಾ? ಹೌದು ಸರ್. ನಿಮ್ಮ ಮುಖದಲ್ಲೇ ಕಾಣ್ತಾ ಇದೆ ನೋಡಿ ಖುಷಿ. ಹೌದು. ಎಷ್ಟು ಎಂಜಾಯ್ ಮಾಡ್ತಾ ಇದ್ರೆ ಈ ಗ್ಯಾರಂಟಿ ಎಲ್ಲ ತಗೊಂಡು ನೀವು? ಅಂದರೆ ನಾನು ಅವಾಗ್ಲಿಂದಾನು ಇಡೀ ನಮ್ಮ ಫ್ಯಾಮಿಲಿಯಲ್ಲೇ ಕಾಂಗ್ರೆಸ್ ಅಂತ ರೀತಿನೇ ನಾವು ಇದು ಮಾಡ್ತಾ ಇರೋದು. ಬೇರೆ ಯಾವುದಕ್ಕೂ ನಾವು ಪಾಕಿದ ಆಲದ ಮರ ಅಂತ ನೀವು ಫಿಕ್ಸ್ ಆಗಿದ್ದೀರಾ? ಹೌದು ಸರ್. ಈಗ ನೀವೊಬ್ಬರು ಆಟೋ ಚಾಲಕರು, ಅದರಲ್ಲೂ ಮಹಿಳಾ ಆಟೋ ಚಾಲಕರು, ತುಂಬ ಹೆಮ್ಮೆ ಆಗುತ್ತೆ. ಈಗ ಬಸ್ ಫ್ರೀ ಬಿಟ್ಬಿಟ್ಟು ಆಟೋದವ್ರಿಗೆಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ, ನಿಜಾನೇ ಇದು? ಹೌದು ಸರ್, ನಿಜ ಸರ್. ಅದು ಬಸ್ಸು ಫ್ರೀ ಆಗಿರೋದ್ರಿಂದ ನಮ್ಮ ಆಟೋ ಡ್ರೈವರ್ಗೆ ಎಲ್ಲರಿಗೂ ತುಂಬ ತೊಂದರೆ ಆಗಿದೆ. ಹೌದು. ಹಂಗಿದ್ಬಿಟ್ಟು ನೀವು ಕಾಂಗ್ರೆಸ್ ಕಡೆ ಒಲವು ಅಂದರೆ ಹೆಂಗೆ ಇದು? ಅಂದರೆ ಕಾಂಗ್ರೆಸ್ ಕಡೆ ಒಲವು ಅಂದರೆ ಹೇಳಿದ್ನಲ್ಲ ಸರ್, ನಮ್ಮ ಫ್ಯಾಮಿಲಿಯಿಂದ ನಾನು ಅದನ್ನು ಇಷ್ಟಪಡ್ತೀನಿ ಹೊರತು ನನ್ನ ಇವತ್ತು ಓಟಿನ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.